Welcome back to another new episode of Butterfly's Choice. In today's class, we are going to discuss about law of demand. ಇವತ್ತು ಕ್ಲಾಸಲ್ಲಿ ನಾವು ಲಾ ಆಫ್ ಡಿಮ್ಯಾಂಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ಲಾ ಆಫ್ ಡಿಮ್ಯಾಂಡ್ ಅಂತ ಹೇಳಿದ್ರೇನು? ಲಾ ಆಫ್ ಡಿಮ್ಯಾಂಡ್ ಎಕ್ಸ್ಪ್ರೆಸಸ್ ದ ರಿಲೇಷನ್ ಬಿಟ್ವೀನ್ ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ ಡಿಮ್ಯಾಂಡೆಡ್. ಸೊ ಲಾ ಆಫ್ ಡಿಮ್ಯಾಂಡ್ ಅಂತ ಹೇಳಿದ್ರೇನು? ಇದು ಏನು ಎಕ್ಸ್ಪ್ರೆಸ್ ಮಾಡುತ್ತೆ? ಇದು ರಿಲೇಷನ್ ಬಿಟ್ವೀನ್ ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್ದು ರಿಲೇಷನ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಸೊ ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್ ರಿಲೇಷನ್ ಅಂದರೆ ಏನು? ಒಂದು ಪ್ರಾಡಕ್ಟ್ಗೆ ಪ್ರೈಸ್ ಜಾಸ್ತಿ ಆದರೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಒಂದು ಪ್ರಾಡಕ್ಟ್ಗೆ ಪ್ರೈಸ್ ಕಡಿಮೆ ಇದ್ದರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಸೊ ದ್ಯಾಟ್ ರಿಲೇಷನ್ನ ಏನಂತ ಹೇಳಿ ಕರೀತಾರೆ? ಲಾ ಆಫ್ ಡಿಮ್ಯಾಂಡ್. ಆ ರಿಲೇಷನ್ಶಿಪ್ ಎಕ್ಸ್ಪ್ರೆಸ್ ಮಾಡುತ್ತಲ್ಲ, ಅದನ್ನು ಲಾ ಆಫ್ ಡಿಮ್ಯಾಂಡ್ ಅಂತ ಹೇಳಿ ಕರೀತಾರೆ. ದ ಲಾ ಸ್ಟೇಟ್ಸ್ ದ್ಯಾಟ್ other things remaining the same, price and quantity demanded of a commodity are inversely proportional. So ಆಲ್ಫರ್ಡ್ ಮಾರ್ಷಲ್ ಪ್ರಕಾರ ಏನು? ಲಾ ಸ್ಟೇಟ್ಸ್ ದಟ್, ಈ ಲಾ ಆಫ್ ಡಿಮ್ಯಾಂಡ್ ಏನನ್ನು ಸ್ಟೇಟ್ ಮಾಡುತ್ತೆ? ಅದರ್ ಥಿಂಗ್ಸ್ ರಿಮೇನಿಂಗ್ ದ ಸೇಮ್. ಅದರ್ ಥಿಂಗ್ಸ್ ಅಂತ ಹೇಳಿದ್ರೇನು? ಒಂದು ವ್ಯಕ್ತಿಯ ಹ್ಯಾಬಿಟ್ ಇರ್ಬೋದು, ಟೇಸ್ಟ್ ಇರ್ಬೋದು, ಪ್ರಿಫರೆನ್ಸ್ ಇರ್ಬೋದು, ಏನು ಸೇಮ್ ಇದ್ದರೂ ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ ಡಿಮ್ಯಾಂಡೆಡ್ ಆಫ್ ಎ ಕಮಾಡಿಟಿ ಆರ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್. ಒಂದು ಪ್ರಾಡಕ್ಟ್ ಪ್ರೈಸ್ ಇನ್ಕ್ರೀಸ್ ಆದರೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಪ್ರೈಸ್ ಡಿಕ್ರೀಸ್ ಆದರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಸೊ ಅದು ಇನ್ವರ್ಸ್ಲಿ ಪ್ರೊಪೋರ್ಷನಲ್. ಒಂದು ಜಾಸ್ತಿ ಆದರೆ ಇನ್ನೊಂದು ಕಡಿಮೆ ಆಗೋದು. ಅದನ್ನು ಏನಂತ ಹೇಳಿ ಕರೀತಾರೆ? ಲಾ ಆಫ್ ಡಿಮ್ಯಾಂಡ್ ಅಂತ ಹೇಳಿ ಕರೀತಾರೆ. ಅದರ್ ಥಿಂಗ್ಸ್, ಟೇಸ್ಟ್, ಪ್ರಿಫರೆನ್ಸ್, ಕ್ವಾಲಿಟಿ ಆ್ಯಂಡ್ ಹ್ಯಾಬಿಟ್ ಏನು ಬೇಕಾದರೂ ಸೇಮ್ ಇರ್ಬೋದು, ರಿಮೇನ್ಸ್ ಸೇಮ್, ಬಟ್ ಕ್ವಾಂಟಿಟಿ ಡಿಮ್ಯಾಂಡೆಡ್ ಆ್ಯಂಡ್ ಪ್ರೈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್. ಒಂದು ಪ್ರಾಡಕ್ಟು ಪ್ರೈಸ್ ಮತ್ತು ಡಿಮ್ಯಾಂಡ್ ಪ್ರೊಪೋರ್ಷನಲಿ ಇನ್ವರ್ಸ್ ಆಗುತ್ತೆ, ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಚೇಂಜ್ ಆಗ್ತಾ ಇರುತ್ತೆ. ಅದನ್ನು ಏನಂತ ಹೇಳಿ ಕರೀತಾರೆ? ಲಾ ಆಫ್ ಡಿಮ್ಯಾಂಡ್ ಅಂತ ಹೇಳಿ ಕರೀತಾರೆ. ಹ್ಯಾಸ್ ಪ್ರೈಸ್ ರೈಸಸ್ ಡಿಮ್ಯಾಂಡ್ ಫಾಲ್ಸ್ ಆ್ಯಂಡ್ ವೈಸ್ ವರ್ಸಾ. ಸೊ ಒಂದು ಪ್ರೈಸ್ ರೈಸ್ ಆದರೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ವೈಸ್ ವರ್ಸ. ಡಿಮ್ಯಾಂಡ್ ಕಡಿಮೆ ಆದರೆ ಪ್ರೈಸ್ ಜಾಸ್ತಿ ಆಗಿರುತ್ತೆ. ಸೊ ಅದು ಆಪೋಸಿಟ್, ವೈಸ್ ವರ್ಸ ಆಗಿ ಇರುತ್ತೆ. ನೆಕ್ಸ್ಟ್ ಇಸ್ ಡಿಮ್ಯಾಂಡ್ ಶೆಡ್ಯೂಲ್ ಆ್ಯಂಡ್ ಡಿಮ್ಯಾಂಡ್ ಕರ್ವ್. ಡಿಮ್ಯಾಂಡ್ ಶೆಡ್ಯೂಲ್ ಅಂತ ಹೇಳಿದ್ರೇನು? ಒಂದು ಟೇಬಲ್ ಫಾರ್ಮಲ್ಲಿ ಡಿಮ್ಯಾಂಡ್ ಮತ್ತು ಪ್ರೈಸ್ನ ಎಕ್ಸ್ಪ್ರೆಸ್ ಮಾಡೋದನ್ನ ಏನಂತ ಹೇಳ್ತಾರೆ? ಡಿಮ್ಯಾಂಡ್ ಶೆಡ್ಯೂಲ್ ಅಂತ ಹೇಳಿ ಕರೀತಾರೆ. ಡಿಮ್ಯಾಂಡ್ ಕರ್ವ್ ಅಂತ ಹೇಳಿದರೆ ಆ ಪ್ರೈಸ್ ಮತ್ತು ಕ್ವಾಂಟಿಟಿನ ಡಯಾಗ್ರಾಮ್ ರೂಪದಲ್ಲಿ ಎಕ್ಸ್ಪ್ರೆಸ್ ಮಾಡೋದನ್ನ ಏನಂತ ಹೇಳಿ ಕರೀತಾರೆ? ಡಿಮ್ಯಾಂಡ್ ಕರ್ವ್ ಅಂತ ಹೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್ ನೋಡೋಣ. ಪ್ರೈಸ್ 10 ರೂಪೀಸ್ ಇದ್ದಾಗ ಡಿಮ್ಯಾಂಡ್ 6 ಇರುತ್ತೆ. ವೆನ್ ಪ್ರೈಸ್ ಡಿಕ್ರೀಸಸ್, 8 ಆದಾಗ 10 ಆಗುತ್ತೆ, 5 ಆದಾಗ 12 ಆಗುತ್ತೆ, 4 ಆದಾಗ 15 ಆಗುತ್ತೆ. ವೆನ್ ಪ್ರೈಸ್ ಡಿಕ್ರೀಸಸ್, ಡಿಮ್ಯಾಂಡ್ ಇನ್ಕ್ರೀಸಸ್. When price increases, demand decreases. ಸೊ ಅದನ್ನು ಡಯಾಗ್ರಾಮ್ ರೂಪದಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ವೆನ್ ಪ್ರೈಸ್ ಇಸ್ 10, ಡಿಮ್ಯಾಂಡ್ ಇಸ್ 6. ಡಿಮ್ಯಾಂಡ್ ಇಸ್ 6. ವೆನ್ ಪ್ರೈಸ್ ಇಸ್ 8, ಡಿಮ್ಯಾಂಡ್ ಇಸ್ 10. ವೆನ್ ಪ್ರೈಸ್ ಇಸ್ 5, ವೆನ್ ಪ್ರೈಸ್ ಇಸ್ 5, ಡಿಮ್ಯಾಂಡ್ ಇಸ್ 12. ಡಿಮ್ಯಾಂಡ್ ಇಸ್ 12. When price is 4, demand is 15. Demand is 15. So when the price increases, demand decreases. When the price decreases, demand increases. This is a law of demand. Law of demand. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.